ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಟುಡೇಸ್ ಮಿನಿ ವ್ಲಾಗ್. ಸುಮಾರು ಜನ ಪೇರೆಂಟಿಂಗ್ ತುಂಬ ಕಷ್ಟ, ಮಕ್ಕಳು ಮಾತೇ ಕೇಳಲ್ಲ ಅಂತ ಎಲ್ಲ ಕಮೆಂಟ್ ಮಾಡ್ತಿರ್ತಾರೆ. ಅದು ನಿಜಾನೇ. ಈ ಕಾಲದ ಮಕ್ಕಳನ್ನ ಬೆಳೆಸೋದು ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಅವ್ರ ಥಿಂಕಿಂಗ್ ಪ್ಯಾಟ್ರನ್ ಗೊತ್ತಾಗಲ್ಲ, ಅವ್ರಿಗೇನು ಇಷ್ಟ ಅಂತ ಶೇರ್ ಮಾಡ್ಕೊಳ್ಳಲ್ಲ. ಬರ್ತಾ ಬರ್ತಾ ಹೆಂಗಾಗುತ್ತೆ ಅಂದರೆ ಮಕ್ಕಳು ಮಾತಾಡೋದೇ ಕಡಿಮೆ ಮಾಡಿಬಿಡ್ತಾರೆ. ಅವ್ರ ಫ್ರೆಂಡ್ಸೇ ಪ್ರಪಂಚ ಅನ್ನೋ ಲೆವೆಲ್ಗೆ ರಿಯಾಕ್ಟ್ ಮಾಡ್ತಿರ್ತಾರೆ. ಸೊ ನನ್ನ ಸಜೆಷನ್ ಏನು ಅಂದರೆ, ಆದಷ್ಟು ನೋಡಿ, ಸಿಚುವೇಶನ್ ಇನ್ನೂ ವರ್ಸ್ಟ್ ಆಗೋದು ಯಾವಾಗ ಅಂದರೆ, ನಾವು ಪೇರೆಂಟ್ಸು, ನಾವು ದೊಡ್ಡವರು ಅಂತ ಒಂದು ಈಗೋ ಇಟ್ಕೊಂಡು ಅವ್ರ ಜೊತೆ ರಫ್ಫಾಗಿ ಹ್ಯಾಂಡ್ಲ್ ಮಾಡೋದು, ಒಂಥರ ಬೈಯೋದು, ವ್ಯಂಗ್ಯವಾಗಿ ಮಾತಾಡೋದು, ಹೀಯಾಳ್ಸಿ ಮಾತಾಡೋದು, ಈ ಥರ ಎಲ್ಲ ಮಾಡ್ತಾ ಬಂದರೆ ಅದು ಸಿಚುವೇಶನ್ಸ್ ಇನ್ನೂ ವರ್ಸ್ಟ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೇ ಸಿಚುವೇಶನ್ಸ್ನ ಯಾವ ರೀತಿ ಹ್ಯಾಂಡ್ಲ್ ಮಾಡಬೇಕು ಅಂದರೆ, ಆದಷ್ಟು ಪೇಷನ್ಸ್ನ ತಂದ್ಕೋಬೇಕಾಗತ್ತೆ. ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ಚಿಕ್ಕ ಮಕ್ಕಳನ್ನ ಸಾಕೋದು ತುಂಬ ಈಸಿ. ಬೆಳೀತಾ 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 ಏನು ಅಂದರೆ, ಅವ್ರು ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾವ್ದು ಸರಿ ಯಾವ್ದು ತಪ್ಪು ಅಂತ ಅನಲೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಎಷ್ಟೋ ಸರಿ ತಪ್ಪು ಮಾಡೋ ಚಾನ್ಸಸ್ಸು ಇರುತ್ತೆ. ಅವ್ರ ಥಿಂಕಿಂಗ್ ಪ್ಯಾಟ್ರನ್ ಕೂಡ ರಾಂಗ್ ಇರುತ್ತೆ. ಸೊ ಅದಕ್ಕೇ ಆದಷ್ಟು ನಾವು ಕಾಮಾಗಿ ಅವ್ರ ಜೊತೆ ಫ್ರೆಂಡ್ಲಿಯಾಗಿ ಮೂವ್ ಮಾಡಿಕೊಂಡು ನಿಧಾನಕ್ಕೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಹೇಳ್ತಾ ಬಂದರೆ ನಮ್ಮ ಕಡೆ ಅವರನ್ನು ಹೇಳ್ಕೊಳ್ಳೋ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ. ನಮ್ಮ ಮಾತು ಕೇಳೋ ಹಾಗೆ ಮಾಡ್ಕೋಬೇಕು. ಅಂದರೆ ಅವ್ರಿಗೆ ನಮ್ಮ ಮೇಲೆ ಕಾನ್ಫಿಡೆನ್ಸ್ ಬಂದರೆ, ಹೌದು ಅಮ್ಮ ಹೇಳ್ತಿರೋದು ಕರೆಕ್ಟು, ಅಪ್ಪ ಹೇಳ್ತಿರೋದು ಕರೆಕ್ಟು ಅಂತ ಕಾನ್ಫಿಡೆನ್ಸ್ ಬಂದರೆ ಸ್ವಲ್ಪ ನಮ್ಮ ಜೊತೆ ಮಿಂಗಲ್ ಆಗ್ತಾರೆ. ಯಾವಾಗ ಅವ್ರಿಗೆ ಬರೀ ಅಪ್ಪ ಹೇಳೋದು ಅಮ್ಮ ಹೇಳೋದು ಸರಿ ಇಲ್ಲ, ನನ್ನ ಫ್ರೆಂಡ್ಸ್ ಹೇಳೋದೇ ಸರಿ ಅಂತ ಆ ಕಡೆನೇ ಅಟ್ರಾಕ್ಷನ್ ಜಾಸ್ತಿ ಆದಾಗ ಮನೆ ಕಡೆ ಅಟ್ರಾಕ್ಷನ್ ಸ್ವಲ್ಪ ಕಡಿಮೆ ಆಗುತ್ತೆ, ನಿಮ್ಮ ಜೊತೆ ಶೇರಿಂಗ್ ಕಡಿಮೆ ಆಗುತ್ತೆ. ಸೊ ಅದಕ್ಕೆ ಅವ್ರಿಗೆ ಏನಾದರೂ ನಾವು ಪಾಠ ಕಲಿಸ್ಬೇಕು, ಒಳ್ಳೆ ಬುದ್ಧಿ ಕಲಿಸ್ಬೇಕು, ಲೈಫಲ್ಲಿ ಅವ್ರು ತಪ್ಪು ದಾರಿ ಹಿಡಿಬಾರ್ದು ಅಂತ ಅಂದ್ಕೊಂಡಾಗ ಆದಷ್ಟು ಅವ್ರ ಜೊತೆ ಸ್ಪೆಂಡ್ ಮಾಡಿಕೊಂಡು ಕರೆಕ್ಟ್ ಯಾವುದು ಒಳ್ಳೇದು ಯಾವುದು ಅಂತ ಹೇಳೋದೂ ಮುಖ್ಯ ಅಲ್ಲ, ಹೇಳೋದು ಮುಖ್ಯ, ಜೊತೆಗೆ ಯಾವ ರೀತಿ ಹೇಳ್ತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಆದಷ್ಟು ಕಾಮಾಗಿ ಫ್ರೆಂಡ್ಲಿಯಾಗಿ ಸ್ಟಾರ್ಟಿಂಗ್ ಈಗ ನೋಡಿ ಒಂಥರ ರ್ಯಾಪೋ ಬೆಳೆದಿರುತ್ತೆ. ಕೆಲವ್ರ ಮನೆಯಲ್ಲಿ ನಾನು ಎಷ್ಟು ಜನ ನೋಡಿದ್ದೀನಿ, ಮಕ್ಕಳು ಅವ್ರ ಪೇರೆಂಟ್ಸಿಗೆ ರೆಸ್ಪೆಕ್ಟೇ ಕೊಡಲ್ಲ. ಎಸ್ಪೆಷಲಿ ಗಂಡು ಮಕ್ಕಳು ನಾನು ನೋಡಿದ್ದೀನಿ. ಅದು ಜೆಂಡರ್ ಬಯಾಸ್ ಅಂತ ಅಲ್ಲ, ಗಂಡು ಮಕ್ಕಳು ಮಿಂಗಲ್ ಆಗೋದು ಕಷ್ಟ. ಅದೇ ರೀತಿ ಸುಮಾರು ಜನ ಗಂಡು ಮಕ್ಕಳು ತುಂಬ ಚೆನ್ನಾಗಿ ಅವ್ರ ಪೇರೆಂಟ್ಸ್ನ ನೋಡ್ಕೊಳ್ಳೋದನ್ನು ನೋಡಿದ್ದೀನಿ. ಸೊ ಆದಷ್ಟು ಹೆಣ್ಮಕ್ಳು ಚೆನ್ನಾಗಿರೋದು ನೋಡಿದ್ದೀನಿ, ಅಪ್ಪ ಅಮ್ಮನ ಮಾತು ಕೇಳದೆ ಇರೋದನ್ನು ನೋಡಿದ್ದೀನಿ. ಸೊ ಆ ರೀತಿ ಆದಷ್ಟು ಕಾಮಾಗಿದ್ಕೊಂಡು ಮಕ್ಕಳನ್ನ ಹ್ಯಾಂಡ್ಲ್ ಮಾಡಬೇಕಾಗುತ್ತೆ. ನಾನು ದೊಡ್ಡೋಳು, ನಾನು ಹೀಗೆ ನಡ್ಕೊಳ್ಳೋದು ಅಂತ ಅನ್ನೋದನ್ನು ಬಿಟ್ಟು ಆದಷ್ಟು ಅವ್ರ ಲೆವೆಲ್ಗೆ ಹೋಗಿ ಕಾಮಾಗಿ ಹ್ಯಾಂಡ್ಲ್ ಮಾಡಿದ್ರೆ ನಮ್ಮ ಮಕ್ಕಳು ಚೆನ್ನಾಗಿರ್ತಾರೆ.